ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬೆಲ್ಲಗುಣಿಕೆ ಸೊಪ್ಪಿನ ಪಲ್ಯ ಅಂದರೆ ಗಣಿಕೆ ಸೊಪ್ಪು ಅಂತ ಕೂಡ ಕರೀತಾರೆ. ಸೊ ಅದರದ್ದು ಪಲ್ಯ ಮಾಡೋದು ಹೇಗೆ ಅಂತ, ಮತ್ತು ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಅಂದರೆ ಮೊದಲಿಗೆ ನಾನು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, ಅದನ್ನು ತೊಳೆದಿಟ್ಕೊಂಡಿದ್ದೀನಿ, ಯಾಕೆಂದರೆ ಮಣ್ಣೆಲ್ಲ ಇರುತ್ತೆ ಅಂಥೇಳಿ. ಜೊತೆಗೆ ಒಂದು ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಕಾಯಿ ತುರಿ ಒಂದು ಸ್ವಲ್ಪ, ಮತ್ತು ಒಂದು ಕರಿಬೇವು ಒಂದು ಕಡ್ಡಿಯಷ್ಟು. ನಂತರ ಸೊಪ್ಪನ್ನು ಕೂಡ ತೊಳೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಗಣಿಕೆ ಸೊಪ್ಪು ಅಂತ ಹೇಳಿದ್ನಲ್ಲ, ಸೊ ಅದನ್ನು ಕೂಡ ಕಟ್ ಮಾಡಿಟ್ಟಿದ್ದೇವೆ. ಇದನ್ನು ನಮ್ಮ ಕಡೆ ಏನು ಹೇಳ್ತೇವೆ, ಬೆಲ್ಲಗುಣಿಕೆ ಸೊಪ್ಪು ಅಂತ ಕೂಡ ಕರಿತೇವೆ. ಓಕೆನಾ. ಸೊ ಇವಾಗ ಒಂದು ಬಾಣಲೆ ಕಾಯಕ್ಕೆ ಇಟ್ಟಿದ್ದೇನೆ. ಸೊ ಇದಕ್ಕೆ ಎಣ್ಣೆ ಹಾಕೋಣ. ಬಾಣಲೆ ಕಾಯಕ್ಕೆ ಇಟ್ಟಿದ್ದೇವೆ, ಎಣ್ಣೆ ಕೂಡ ಹಾಕಿದ್ದೇವೆ. ಸೊ ಎಣ್ಣೆ ಕಾಯಕ್ಕೆ ಹಾಕಿದ ನಂತರ ಈರುಳ್ಳಿ ಮತ್ತು ಕರಿಬೇವು ಇದನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಏನಂತ ಹೇಳಿದರೆ, ನಾನು ಒಣಮೆಣಸೆಹಣ್ಣು ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಕೂಡ ಹಾಕೋದಿಲ್ಲ. ಅಂದರೆ ನಾವು ಒಂದು ಉಪ್ಸಾರು ಚಟ್ನಿ ಮಾಡಿರ್ತೀವಲ್ಲ, ಸೊ ಒಂದು ಹಿಂದೆ ರೆಸಿಪಿಲಿ ಕೂಡ ನಾನು ಹೇಳಿದ್ದೇನೆ, ಅದನ್ನೇ ಯೂಸ್ ಮಾಡ್ಕೊಳ್ಳೋದ್ರಿಂದ ಇವು ಎರಡೂ ಕೂಡ ನಾನು ಹಾಕೋದಿಲ್ಲ. ಈ ಒಂದು ರೆಸಿಪಿನ 10 ನಿಮಿಷದವರೆಗೆ ಬೇಗನೆ ರೆಡಿ ಮಾಡ್ಕೋಬೋದು. ಎಲ್ಲ ಬೇಗ ರೆಡಿ ಮಾಡಿ ಇಟ್ಕೊಂಡ್ರೆ, ಕಟ್ ಮಾಡಿ ಇಟ್ಕೊಂಡು ಸೊಪ್ಪೆಲ್ಲ ಕ್ಲೀನಾಗಿ ತೊಳ್ಕೊಂಡ್ರೆ ಬೇಗ ರೆಡಿ ಆಗುತ್ತೆ. ಈಗ ಆಲ್ರೆಡಿ ಏನು ನಾವು ಈರುಳ್ಳಿ ಮತ್ತು ಕರಿಬೇವು ಹಾಕಿದ್ವಲ್ಲ, ಅದು ಫ್ರೈ ಆಗಿದೆ. ಸೊ ಇದಾದ ನಂತರ ಟೊಮೊಟೊ ಹಾಕೋಣ. ಏನು ಟೊಮೊಟೊ ಎಲ್ಲ ಕೂಡ ಹಾಕಿದ್ದೀವಲ್ಲ, ಸೊ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದಾರೆ. ಸೊ ಅದು ಫ್ರೈ ಆದ ನಂತರ ಸೊಪ್ಪನ್ನು ಏನು ತೊಳೆದಿಟ್ಟಿರ್ತೀವಲ್ಲ, ಅದನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಬಾಡಿಸಿ ಎಲ್ಲ ಚೆನ್ನಾಗಿ ನೀರೆಲ್ಲ ಆವಿಯಾದ ನಂತರ ಅದಕ್ಕೆ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆದ ನಂತರ ನಾವು ಲಾಸ್ಟಲ್ಲಿ ಉಪ್ಪನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಉಪ್ಪಿನಂಶಲ್ಲೇ ಚೆನ್ನಾಗಿ ನೀರು ಬಿಟ್ಕೊಳ್ಳೋದ್ರಿಂದ ಜಾಸ್ತಿ ನಾವು ನೀರು ಕೂಡ ಆ್ಯಡ್ ಮಾಡೋದಿಲ್ಲ. ಅದರಿಂದ ಅದನ್ನು ಚೆನ್ನಾಗಿ ಬಾಡಿಸ್ಕೊತೀವಿ. ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಕೊಳ್ತೀವಿ. ಸೊ ಇದನ್ನು ಮಾಡ್ತಾ ನೋಡ್ಕೊಳ್ಳೋಣ ರೆಸಿಪಿನ. ಸೊ ಈಗ ನೋಡಿ, ಆಲ್ರೆಡಿ ನಾವು ಸೊಪ್ಪು ಕೂಡ ಮಿಕ್ಸ್ ಮಾಡಿದ್ದೇವೆ. ಸೊ ಇದರಲ್ಲಿ ಈಗ ಆಲ್ರೆಡಿ ತೊಳೆದಿಟ್ಟಿರೋದ್ರಿಂದ ಇದರಲ್ಲಿ ಏನು ನೀರಿನ ಅಂಶ ಇದೆಯಲ್ಲ, ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫುಲ್ ಡ್ರೈ ಆಗಬೇಕು. ಇದು ಡ್ರೈ ಆದ ನಂತರ ಅಲ್ಲಿ ಏನು ಈರುಳ್ಳಿ, ಟೊಮೊಟೊ ಮತ್ತು ಕರಿಬೇವು ಏನು ಹಾಕಿರ್ತೀವಿ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಈ ಒಂದು ಮಳೆಗಾಲದಲ್ಲಿ ಚೆನ್ನಾಗಿ ಸಿಗುತ್ತೆ ಸೊಪ್ಪು ಕೂಡ, ಏನು ಗಣಿಕೆ ಸೊಪ್ಪು ಅಥವಾ ಬೆಲ್ಲಗುಣಿಕೆ ಸೊಪ್ಪು ಅಂತ ಏನು ಹೇಳ್ತೀವಿ. ಸೊ ಈ ಸೊಪ್ಪು ತುಂಬ ರುಚಿಯಾಗಿರುತ್ತೆ. ಕೆಲವು ಸೊಪ್ಪಲ್ಲಿ ಏನಂತ ಹೇಳಿದ್ರೆ, ಈ ಸೊಪ್ಪಲ್ಲಿ ಕೆಲವು ಕೆಂಪಿನಿರೋ ಸೊಪ್ಪು ಅಷ್ಟು ಕಹಿ ಬರೋದಿಲ್ಲ. ಅಂದರೆ ಅದು ಹಣ್ಣು, ಇನ್ನು ಬೆಲ್ಲಗುಣಿಕೆ ಸೊಪ್ಪಿನ ಹಣ್ಣು. ಅದಲ್ಲದೆ ಇದರಲ್ಲಿ ಈ ಸೊಪ್ಪಲ್ಲಿ ಕಪ್ಪು ಕೂಡ ಹಣ್ಣು ಬಿಡುತ್ತೆ, ಅದು ಒಂದು ಸ್ವಲ್ಪ ಕಹಿ ಬರುತ್ತೆ. ಸೊ ಕಹಿ ಬರಬಾರ್ದು ಅಂತ ಹೇಳಿದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಅದು ಯಾವುದೇ ಸೊಪ್ಪಾದರೂ ಅವೆರಡರಲ್ಲಿ ಯಾವುದೇ ಸೊಪ್ಪಾದರೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರಿಲ್ದಂಗೆ ಇದು ಮಾಡಿಕೊಂಡು ಲಾಸ್ಟಲ್ಲಿ ಏನು ಉಪ್ಪು ಮತ್ತು ನಮಗೆ ಬೇಕಿದ್ರೆ ಸಾಂಬಾರು ಪೌಡ್ರ್ ಹಾಕ್ಕೋಬೋದು, ಅಥವಾ ಒಣಮೆಣಸೇನು ಅಥವಾ ಹಸಿಮೆಣಸಿನ್ಕಾಯಿ ಇವುಗಳನ್ನೂ ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಉಪ್ಸಾರು ಚಟ್ನಿ ಇದೆ ಅಂದರೆ ಅದನ್ನೇ ಕೂಡ ಮಿಕ್ಸ್ ಮಾಡ್ಕೋಬೋದು. ಸೊ ಇವು ಮೂರು ಕೂಡ ನಮಗೆ ಆಪ್ಷನ್ ಆಗಿದೆ. ಸೊ ಹಾಗಾಗಿ ಇದಿಷ್ಟನ್ನು ಕೂಡ ನಾವೇನು ಮಾಡಿದ್ದೇವೆ, ಈಗ ಫ್ರೈ ಆಗ್ತಾಯಿದೆ. ಇದಾದ ನಂತರ ಲಾಸ್ಟಲ್ಲಿ ಉಪ್ಪು ಹಾಕೋಣ. ಹಾಕುವಾಗ ಸೊಪ್ಪು ಭಾಳ ಜಾಸ್ತಿ ಇತ್ತು, ಅದು ಎಲ್ಲ ಚೆನ್ನಾಗಿ ಸೊಪ್ಪು ಬಾಡಿಸ್ತಾ ತುಂಬಾ ಕಡಿಮೆ ಆಯಿತು. ಈಗ ಈರುಳ್ಳಿ, ಏನು ಟೊಮೊಟೊ, ಕರಿಬೇವು ಇವುಗಳ ಜೊತೆಗೆ ಅದೇನೇ ನೀರು ಬಿಟ್ಕೊಳ್ತಾಯಿದ್ದೆ, ನಾನು ನೀರು ಕೂಡ ಆ್ಯಡ್ ಮಾಡೋದಿಲ್ಲ. ಸೊ ಈ ಸೊಪ್ಪೇ ನೀರು ಬಿಡೋದ್ರಿಂದ ಜಾಸ್ತಿ ನಾನು ಯಾವುದೇ ರೀತಿಯ ನೀರನ್ನು ಕೂಡ ಹಾಕೋಕ್ಕೆ ಹೋಗೋದಿಲ್ಲ. ಸೊ ಇದೇ ಚೆನ್ನಾಗಿ ಫ್ರೈ ಆಗ್ತಾ ಬರುತ್ತೆ. ಸೊಪ್ಪು ಇವಾಗ ಚೆನ್ನಾಗಿ ಬಾಡಿದೆ, ಫ್ರೈ ಆಗಿದೆ. ಸೊ ಅದಕ್ಕೆ ಏನು ಮಾಡೋಣ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೋಡಿ, ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕು. ಕೊನೆಯಲ್ಲಿ ನಾನು ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಏನು ನಾನು ಹೇಳಿದಂಗೆ ಬೆಲ್ಲಗುಣಿಕೆ ಸೊಪ್ಪು ಅಥವಾ ಗಣಿಕೆ ಸೊಪ್ಪಿನ ಪಲ್ಯ ರೆಡಿ. ಅದರ ಜೊತೆಗೆ ಮುದ್ದೆ ಮತ್ತು ಚಟ್ನಿ ಪುಡಿ, ಉಪ್ಪೆಸರು ಚಟ್ನಿ ಪುಡಿ ಹೇಳಿದ್ನಲ್ಲ, ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ.